ಹಲೋ ನಮಸ್ತೆ, ನೀತು ಬ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನಾವು ಹೊರಟಿರೋದು ಹೈದ್ರಾಬಾದಲ್ಲಿ ನಾವಿವತ್ತು ನೋಡೋಕ್ಕೆ ಹೊರಟಿರೋ ಪ್ಲೇಸು ರಾಮೋಜಿ ಸಿಟಿ. ಹಾಗಾಗಿ ನಾವಿರೋ ಉಳ್ಕೊಂಡಿದ್ದ ಹೋಟೆಲಿಂದ ನಮಗೆ ಸ್ವಲ್ಪ ದೂರದಲ್ಲೇ ಮೆಟ್ರೋ ಇತ್ತು. ಆ ಮೆಟ್ರೋಯಿಂದ ಸ್ವಲ್ಪ ದೂರ ನಾವು ರಾಮೋಜಿ ಸಿಟಿ ಹತ್ತಿರ ಸ್ವಲ್ಪ ಹೋಗ್ತೀವಿ. ಅಲ್ಲಿಂದ ಮತ್ತೆ ಆಟೋ ಹಿಡ್ದು ಮತ್ತೆ ಹೋಗಬೇಕು. ಲಾಸ್ಟ್ ಸ್ಟಾಪ್ವರೆಗೂ ನಾವು ಮೆಟ್ರೋ ತೊಗೊಂಡ್ವಿ. ಮೆಟ್ರೋ ತೊಗೊಂಡು ಏನು ಮಾಡಿದ್ವಿ ಅಂದರೆ, ಮೆಟ್ರೋಲಿಗೆ ಯಾವ್ದು ಲಾಸ್ಟ್ ಸ್ಟಾಪೋ ಅಲ್ಲಿವರೆಗೂ ನಾವು ಮೆಟ್ರೋಲಿ ಹೋದಾಗ ನೋಡಿ, ಅಂದರೆ ಇದು ಯಾವಾಗಲೂ ಹೆದರ್ಕೊಳ್ತೀವಿ ನಾವು. ಇದು ಮೆಟ್ಲು ಹತ್ತಬೇಕಾದ್ರೆ ಅದಕ್ಕೆ ಹೆದರ್ಕೊಳ್ತೀವಿ ನಾನಂತೂ ಮೊದಲು ಸಿಕ್ಕಾಪಟ್ಟೆ ಹೆದರ್ತಿದ್ದೆ, ಹೇಗಪ್ಪ ಕಾಲಿಡಲಿ ಅಂತ ಹೋಗ್ತಾನೇ ಇದ್ದಿಲ್ಲ ನಾನು. ಈಗ ಹೋಗಿ ಅಭ್ಯಾಸ ಆಗಿಬಿಟ್ಟಿದೆ, ಒಂದು ಸ್ವಲ್ಪನೂ ಹೆದರಿಕೆ ಆಗೋಲ್ಲ. ಇದೇನು ಟೆಕ್ನಿಕ್ಕು ಅಲ್ಲ, ತುಂಬ ಸುಲಭವಾಗಿ ಹೋಗ್ಬೋದು. ನಿಮಗೆ ಹೇಳ್ತೀನಿ ಮುಂದೆ ಹೇಗೆ ಅಂತ ಹೇಳಿ. ಇಲ್ಲಿಂದ ನಾವು ಟಿಕೆಟ್ ತೊಗೊಂಡು ಏನು ಮಾಡಿದ್ವಿ, ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ ತೊಗೊಂಡು ಲಾಸ್ಟ್ ಸ್ಟಾಪ್ವರೆಗೂ ಟಿಕೆಟ್ ತೊಗೊಂಡ್ವಿ ನಾವು. ನನ್ನ ಜೊತೆ ನನ್ನ ಮಗ ಇರೋದ್ರಿಂದ ಅವನಿಗೆ ಗೊತ್ತಿತ್ತು ಅಡ್ರೆಸ್ ಹೇಗೆ ಹೋಗಬೇಕೇನೋ ಅಂತ. ಹಾಗಾಗಿ ನಾನು ಟೆನ್ಷನ್ ಫ್ರೀ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ, ಯಾಕಂದರೆ ಹೋಗ್ತಾ ಇದ್ದೆ ಅಷ್ಟೇ. ಆಮೇಲೆ ಇಲ್ಲಿಂದ ನಾವು ಒಂದು ಸೆಕೆಂಡ್ ಕಾಯ್ದಾಗ ನಮಗೆ ಮೆಟ್ರೋ ಸಿಕ್ತು. ಈ ಮೆಟ್ರೋ ಸಿಕ್ಕಿದ ತಕ್ಷಣ ನಾವು ಹತ್ಕೊಂಡು ನಮಗೆ 5-6 ಸ್ಟಾಪ್ ಅಷ್ಟೇ, ಒಂದು 5-7-8 ಸ್ಟಾಪ್ ಇತ್ತು. 8 ಸ್ಟಾಪಲ್ಲಿ ನಾವು ಇಳ್ಕೋಬೇಕಿತ್ತು. 8 ಸ್ಟಾಪಿಂದ ಇಳ್ಕೊಂಡು ಏನು ಮಾಡಿದ್ವಿ ನಾವು, ಮತ್ತು ನೆಕ್ಸ್ಟು ಯಾವ ರೀತಿ ಹೋಗಬೇಕು ಅಂತ ಇದು ಮಾಡಿದ್ವಿ. ಇಲ್ಲಿ ನೋಡಿ, ಇದೇನೆಲ್ಲೋ ಬಂದಿದೆಯೋ ಗೀರು, ತುಂಬ ಸೂಕ್ಷ್ಮವಾಗಿ ನೀಡಿ, ಅದೇನೆಲ್ಲೋ ಇದೆಯೋ ಅಲ್ಲಿಗೆ ನಾವು ಕಾಲಿಟ್ಟರೆ ಸಾಕು, ಎಲ್ಲೋ ಒಳಗೆ ಆರಾಮಾಗಿ ಅದಾಗೆ ಕರ್ಕೊಂಡೋಗಿ ಇದು ಮಾಡುತ್ತೆ. ಅದೇನೀಗ 1-2 ಅಂದರೆ 1-2 ಮೆಟ್ಲು ಇದೆ ಅಂದಾಗ ನಾವೇನು ಮಾಡಬೇಕು ಅಂದರೆ, ಕಾಲನ್ನ ಸುಮ್ಮನೆ ಒಂದು ಚರಂಡಿ ಇರುತ್ತೆ ಅಂದ್ಕೊಳ್ಳಿ, ಅದು ಹೇಗೆ ದಾಟ್ತೀವೋ ಅಷ್ಟೇ ದಾಟೋದು. ಅಷ್ಟು ಬಿಟ್ಟರೆ ಬೇರೆ ಏನೂ ದೊಡ್ಡ ಕೆಲಸ ಇಲ್ಲ. ಆ ಎಲ್ಲೋ ಲೈನಲ್ಲಿ ಕಾಲಿಡಬೇಕು, ಮತ್ತು ನಾವು ರೀಚ್ ಆದಾಗ ಆ ಎಲ್ಲೋ ಲೈನಿಂದ ಆಚೆ ಕಾಲಿಡಬೇಕು. ಅಷ್ಟು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಆರಾಮಾಗಿ ಮೆಟ್ರೋದಲ್ಲಿ ಇರೋದಿದ್ದನ್ನು ಆರಾಮಾಗಿ, ಅಂದರೆ ಬೆಂಗಳೂರಲ್ಲಿ ಮಾಲಲ್ಲೂ ಅಷ್ಟೇ ಆರಾಮಾಗಿ ಇದು ಮಾಡ್ಕೋಬೋದು. ಇಲ್ಲಿಂದ ನಾವೇನು ಮಾಡಿದ್ವಿ, ಆಟೋ ಇಳ್ಕೊಂಡಿದ್ದ ತಕ್ಷಣ ನಮಗೇನಾಯಿತು, ಒಂದು ರಾಮೋಜಿ ಸಿಟಿ ಹತ್ರ ಹೋಗ್ತಿರೋದು ಆಟೋ ಸಿಕ್ತು. ಅದು ಹೇಗೆ ಅಂದರೆ ಸೀಟ್ ಲೆಕ್ಕ, ಒಬ್ಬರಿಗೆ ಎಷ್ಟು 60 ರೂಪಾಯಿ ಏನೋ ಇತ್ತು ಸೀಟು. ಸರಿ ಅಂತ ನಾವು ಹತ್ಕೊಂಡ್ವಿ. ಅದು ಹತ್ಕೊಂಡಿದ್ಮೇಲೆ ಏನಾಯಿತು ಅಂದರೆ, ಕರೆಕ್ಟ್ ರಾಮೋಜಿ ಸಿಟಿ ಹತ್ರ ರೈಟ್ ಸೈಡ್ ಬಿಡ್ತಾರೆ, ನಮಗಿರೋದು ಲೆಫ್ಟ್ ಸೈಡು. ಅಲ್ಲಿಂದ ರೋಡ್ ಕ್ರಾಸ್ ಮಾಡ್ಕೊಂಡು ನಾವು ಹೋದರೆ ಸ್ವಲ್ಪ ಒಳಗೆ ಹೋಗಬೇಕು. ಅಲ್ಲಿ ಟಿಕೆಟ್ ಇದೆ, ನಾವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದ್ವಿ. ಆದರೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಹೋಗೋ ಮುಂಚೆನೇ ನಮಗೇನು ಅನಿಸುತ್ತೆ ಅಂದರೆ, ಎಲ್ಲ ಫಿಲಮ್ ಹೀರೋದು ಅವಾರ್ಡ್ ತೊಗೊಂಡವ್ರದ್ದು ಎಲ್ಲ ಫೋಟೋ ಹಾಕಿರ್ತಾರೆ, ಸುಮ್ಮನೆ ಅಂದರೆ ಹಾಕಿರ್ತಾರೆ. ಇದು ಹೋಗಿದ ತಕ್ಷಣ ಎಂಟ್ರೆನ್ಸು, ಇಲ್ಲೇ ನಮ್ಮ ಟಿಕೆಟ್ ಚೆಕ್ ಆಗುತ್ತೆ. ಆನ್ಲೈನಲ್ಲಿ ಟಿಕೆಟ್ ತೊಗೊಂಡಿದ್ದೆ, ಟಿಕೆಟ್ ತೋರಿಸ್ಬೇಕು. ಟಿಕೆಟ್ ತೋರಿಸ್ಬಿಟ್ಟು ನಮಗೆ ಮುಂದೆ ಹೋಗೋಕ್ಕೆ ಅವಕಾಶ ಆಗುತ್ತೆ. ನಾವು ಕರೆಕ್ಟ್ 9:30 ಹೋಗಿತ್ತು. 9:30 ಹೋದರೆ ಏನಾಗುತ್ತೆ ಅಂದರೆ, ನಮಗೆ ಸ್ಟಾರ್ಟ್ ಆಗೋದೇ 9:30ಗೆ. ಅದ್ರ ಒಳಗೆ ನಾವು ರೀಚ್ ಆದರೆ ಅಲ್ಲಿ ಫಸ್ಟ್ ಒಂದು ವೆಲ್ಕಮ್ ಡ್ಯಾನ್ಸ್ ಇರುತ್ತೆ, ಅದಾದಮೇಲೆ ಒಂದು ಫೈಟ್ ಇರುತ್ತೆ, ಅದು ನೋಡೋಕ್ಕೆ ಟೈಮ್ ಸಿಗುತ್ತೆ. ಇಲ್ಲ ಅಂದರೆ ನಾವೇನಾದರೂ ಲೇಟಾಗಿ ಹೊರಟ್ವಿ ಅಂದ್ಕೊಳ್ಳಿ, ಆವಾಗ ನಾವು ಇದೆಲ್ಲ ಮಿಸ್ ಮಾಡ್ಕೊಳ್ತೀವಿ. ಅಲ್ಲಿಂದ ನಮಗೆ ಇನ್ನೊಂದು ಬಸ್ ಕೂಡ ಸಿಗುತ್ತೆ, ಅದು ರಾಮೋಜಿ ಅವ್ರದ್ದೇ. ಆ ಬಸ್ಸಿಂದ ನಮಗೆ ಸ್ಟಾರ್ಟ್ ಮಾಡಿ ಒಂದು 5-6 ಕಿಲೋಮೀಟ್ರ್ ಒಳಗೆ ಕರ್ಕೊಂಡು ಹೋಗ್ತಾರೆ. ನಾವು ಆ ಬಸ್ಸಲ್ಲಿ ಮತ್ತೆ, ಅಂದರೆ ಗ್ಲಾಸ್ ಬಸ್ ಅದು ಇಲ್ಲ, ಫಸ್ಟ್ ನಮಗೆ ಸಿಗೋದು ಮಾಮೂಲಿ ಬಸ್, ಗ್ಲಾಸ್ ಬಸ್ ಅಲ್ಲ, ಮಾಮೂಲಿ ಬಸ್.
ಥರ ಓಪನ್ ಬಸ್ ಸಿಗುತ್ತೆ ನಮಗೆ. ಈ ಥರ ಓಪನ್ ಬಸ್ಸಿಗೆ ನಾವು ಹತ್ಕೋಬೇಕು. ಫಸ್ಟ್ ಇಲ್ಲಿ ಇಳ್ಕೊಂಡ್ಬಿಟ್ಟು ಮತ್ತೆ ಹತ್ಕೋಬೇಕು. ಇಲ್ಲಿ ಹತ್ಕೊಂಡಾಗ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೇನ್ ಒಳಗೆ ಹೋಗೋದು ಇಲ್ಲೇ ಇದೆ ನೋಡಿ, ರಾಮೋಜಿ ಸಿಟಿ. ಇದ್ರ ಒಳಗೆ ಹೋದರೆ ಫಸ್ಟು ಓಪನ್ ಆಗುತ್ತೆ ಡೋರು. ನೋಡಿ, ಇಲ್ಲಿ ನಮಗೆ ಡೋರ್ ಓಪನ್ ಆದಾಗ ನಾವೇನಿದೆ ಅಂತ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಫಸ್ಟ್ ಸ್ಟಾರ್ಟ್ ಆಗೋದೇ ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿ ರೆಡಿ ಆಗಿರ್ತಾರೆ ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೇಳಿ. ಫಸ್ಟು ನಾವು ಒಳಗೆ ಬರ್ತಿದ ತಕ್ಷಣ ಒಂದು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮೊದಲಿಗೆ ಡ್ಯಾನ್ಸ್ ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಡ್ಯಾನ್ಸ್ ಎಂಜಾಯ್ ಮಾಡೋಣ. ಫಸ್ಟ್ ಸ್ಟಾರ್ಟಿಂಗ್ಗೆ ವೆಲ್ಕಮ್ ಡ್ಯಾನ್ಸ್ ಇದು ಎಂಜಾಯ್ ಮಾಡ್ಕೊಂಡು ನಮಗೆ ಹೇಳ್ತಾರೆ ಯಾವ್ಯಾವ ಜಾಗದಲ್ಲಿ ನಾವು ಹೋಗಬೇಕು ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಇಲ್ಲಿಂದ ನಮ್ಮದು ರಾಮೋಜಿ ಸಿಟಿದು ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಬನ್ನಿ ಎಂಜಾಯ್ ಮಾಡೋಣ. Good morning, everyone. Good morning. Ramoji Film City and welcome to Wild West Street. Today, you all are going to get a first-time experience of real fighting show. Are you guys over there? Are you ready? So put your hands together and welcome. Yes. Soy un hombre, a mujeres no me falta ni el dinero ni el amor. Y le dan en mi caballo. Me gusta tocar guitarra, me gusta cantar el son. Mariachi me acompaña, tomar mis copas, aguardiente es lo mejor. इतना खाते हैं देख कितने डिजाइन वाले ना रामोजी मूवी मैजिक पूरा स्टूडियो टूर होने के बाद मूवी मैजिक ड्रॉपिंग पॉइंट है। मूवी मैजिक में 3 अट्रैक्शंस, एक्शन थिएटर, फिल्मी दुनिया एंड स्पेस यात्रा। शोज देखने के बाद इवनिंग 4 बजे स्पिरिट ऑफ रामोजी शो यूरेका एरिया अलंपना लेफ्ट हैंड साइड अगेन आपको लेफ्ट साइड दिखिए म्यूजिकल ग्लोरियंस, आपका राइट साइड दिखिए लुक एट योर राइट हैंड साइड 2-in-1 का गार्डन बाय हियर। तेलुगु मूवी जुलाई में देख सकते ओ मधु मधु सॉन्ग। मलयालम में राइट हैंड साइड आपका राइट साइड दिखे सबसे ऊंचा फाउंटेन रामोजी फिल्म सिटी में। यहाँ पे हिंदी मूवीज ऑल द बेस्ट एंड संडे was shot here. The tallest fountain with a Greek architecture. Look at your left hand side of events
अवार्ड फंक्शंस एंड मैरिज पार्टीज। हिंदी मूवी रॉकस्टार में देख सकते ओ नदान परिंदे में दाम पिक्चर का नाम राजस्थानी टीम हवा महल। हिंदी मूवी अय्या में देख सकते ड्रीम ऑन विक्टम सॉन्ग। चांद छुपा बादल तेलुगु मूवी से बिंबिसारा सुस्वागतम। इनका सेम कलर साड़ी इधर सेम में देख सकते गॉड अल्लाह भगवान सॉन्ग वाज शॉट हियर। सो आगे देखो सभी द बिल्डिंग है ना मल्टी पर्पस का बिल्डिंग एमपी बिल्डिंग। एक ही बिल्डिंग में 4 एलिवेशंस। आगे देखिए तो पैलेस, पीछे से लाइब्रेरी, वन साइड यूनिवर्सिटी, वन साइड इज अ हाई कोर्ट एंट्रेंस। सूर्यवंशम मूवी में अमिताभ बच्चन सर को हवेली, सरकार राज, चाली एलएलबी, मलयालम 2020 and Telugu Tamil famous movie Chandramukhi Venkatapuram Palace. Kannada movie के सकते Mehbooba song was also shot here. Famous Meenamma temple था. Even look at your left hand side white color गुरुद्वारा. रेड में बना दो छोड़े में होले होले हो जाएंगे. And also Chava movie first fighting scene was shot here. Gangubai Kathiawadi was shot here. RRR movie NTR sir mechanical scenes. Salar movie Pandal movie Pakistan scenes was shot here. And the recent Mirai movie hero childhood scene. Particularly Tamil movie up here, and even Jailer movie was also shot here. Chinatown. Typical Bengali side houses. Shyam Singarai movie, Singham Returns, Dabang movie ka fighting scene was shot here. Shyam Singarai, Singham Returns and Dabang movie. Again left side you can see 3 houses. First house Telugu film Attarinti Ki Daredi, middle one house, last their beauty parlor setup it 2-in-1 ka building. Jawan movie ladies scenes was shot here. This is a South Indian location, Bade Mian Chote Mian ka Mumbai Chor Bazaar. A game changer. Pushpa 2 movie title song Pushpa Pushpa song was shot in this circle. Malayalam movie CID Musa. Kannada movies Auto Raja, Lucky Bhaskar, Retro was also shot here. Tour of Paris according to the movie story, and during shooting time they will modify those locations. Look at your right hand side. Singham Returns Goa Police Station. Kansar Garage House. Again left hand side, Chennai Express Meenamma House. Chandramukhi movie Gunashekar Dance Master House. नायक मूवी में देख सकते हैं रानी मुखर्जी नाम का मांडवा हाउस. And from here, this is the village location of Dorasadiki. Look at your both sides. These are all village houses, and these houses are only for a outside shooting purpose. Inside there are no rooms at all. पूरे houses बाहर से shooting purpose के लिए अंदर rooms नहीं है. For example, you can see inside of this window. There is no rooms at all. Chennai Express, Meenamma's Village, Bahubali movie city. Opposite to that building को सामने ETV भारत, second building ETV Telugu News Channel, Usha Kiran Movies Private Limited and Eenadu building से पूरा रामोजी group of head offices है. ETV, Eenadu, Usha Kiran Movies and ETV भारत. Our Ramoji Rao garu 1991 he purchased this land. 1992 he started a construction here. 1996 first Telugu movie Ma Nanna Miya Chote Miya. Hollywood movie Nightfall in Crocodile. Kannada movie Sparsha. Tamil movie Konnatam. Malayalam Patram. 1999
Tourism was started in Ramoji Film City, and in 2006, Film City was recognized by the Guinness World for being the largest film studio complex in the world. So just listen carefully. आपका स्टूडियो टूर का इन्फॉर्मेशन है. Listen carefully everyone. स्टूडियो टूर में अलग अलग लोकेशन से दूसरा बसेस चेंज करना. फर्स्ट ड्रॉपिंग पॉइंट भागवतम सेट. भागवतम टू बाहुबली. बाहु मटका ड्रॉपिंग. मटका to Sahas Adventureland, Sahas to European Street, like that one by one. Total 7 locations will be 7 different scenes and bar songs. Chill location. The shooting is going on. That's why we are not going inside. Kannada Ranna, Telugu Pushpa, RRR, Kaidi Number 150, Jatiratnalu. साहस एडवेंचरलैंड. साहस में आपको 2 फ्री राइड्स मिलेगा. लेने के बाद भागवतम को पीछे रेलवे स्टेशन एग्जिट में बाहुबली बसेस मिलेगा. भागवतम को इधर लेफ्ट हैंड साइड एंट्रेंस. यू ऑल शुड गो इनसाइड द भागवतम बैक साइड फ्रॉम रेलवे स्टेशन. ಇಲ್ಲಿ ಇಂಥ ನಾವು ಡ್ಯಾನ್ಸು ಮತ್ತು ಫೈಟ್ ಮುಗಿಸ್ಕೊಂಡು ಬಂದಾಗ ಬಸ್ ಇನ್ನೊಂದು ಹತ್ಕೊಂಡು ಬಂದಾಗ ಫುಲ್ ಮಳೆ. ಆ ಮಳೆಯಲ್ಲಿ ನಮಗೆ ಮತ್ತೊಂದು ಕಡೆ ಕರ್ಕೊಂಡ್ಬಂದಾಗ ಇದು ಯಾವ್ದು ಗೊತ್ತಾ, ಮಹಾಭಾರತ ಕೃಷ್ಣದು ಇದು ಸೀರಿಯಲ್ ಎಲ್ಲ ತೆಗ್ದಿದ್ದಾರಲ್ಲ, ಇದೇ ಇದರಲ್ಲಿ ದರ್ಶನ್ ಅವ್ರದ್ದು ಮೂವಿ ತೆಗ್ದಿದ್ದಾರಲ್ಲ, ಇದೂ ಇದೇ ಈ ಜಾಗದಲ್ಲೇ ಶೂಟ್ ಆಗಿರೋದು. ಇಲ್ಲೇ ಶೂಟ್ ಮಾಡಿರೋದು ಒಂದೊಂದು ಸೀನು, ಬೇಕಾಗಿರೋ ಸೀನ್ನ ಇಲ್ಲಿ ಶೂಟಿಂಗ್ ಮಾಡಿರ್ತಾರೆ. ಆಮೇಲೆ ಬೇರೆ ಬೇರೆ ಕಡೆನೂ ಮಾಡಿರ್ತಾರೆ. ಇದೇ ಜಾಗ ಮಾಡಿಬಿಟ್ಬಿಟ್ಟಿದ್ದಾರೆ. ಆ ಪ್ಲೇಸ್ ನೋಡಿದ್ಮೇಲೆ ಮತ್ತೊಂದು ಸತಿ ಬಸ್ ಹತ್ಕೊಂಡು ಮತ್ತೊಂದು ಕಡೆ ಬಿಡ್ತಾರೆ. ಇದು ಮೂವಿ ಇದೆ ಅಲ್ವಾ, ಅಂದರೆ ರೈಲ್ವೇದು, ಆಮೇಲೆ ರೈಲ್ವೆ ಸ್ಟೇಷನ್ನು, ಆಮೇಲೆ ಏನಾದರೂ ಶೂಟಿಂಗ್ ಮಾಡಬೇಕು ಅಂದರೆ ರಾಮೋಜಿ ಸಿಟಿಲಿ ಈ ಥರ ಮಾಡಿಬಿಟ್ಟಿದ್ದಾರೆ. ಈಗ ಯಾವ್ದಾದ್ರು ಜಾಗಕ್ಕೆ ಹೋಗಬೇಕು ಅಂತ ರೈಲ್ವೇದು ಕೆಲಸ, ಅಂದರೆ ರೈಲ್ವೆ ಸ್ಟೇಷನ್ನು, ಆಮೇಲೆ ರೈಲು ಬೇಕು ಅಂತ ಹೇಳಿ ಶೂಟಿಂಗ್ ಮಾಡಬೇಕಾದ್ರೆ ಈ ಜಾಗ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ತಾರೆ. ಯಾರ್ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಶೂಟ್ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ನೋಡ್ತಾ ಇದ್ವಿ, ಸೇಮ್ ರೈಲಲ್ಲಿ ಏನಿರುತ್ತೋ ಅದೇ ಥರ ಇರುತ್ತೆ, ಸೇಮ್ ಟ್ರೈನ್ ಥರ ಮಾಡಿಬಿಟ್ಬಿಟ್ಟಿರ್ತಾರೆ. ಇದು ಬಾಡಿಗೆಗೆ ತೊಗೊಂಡು ಶೂಟಿಂಗ್ ಮಾಡೋರು ಮಾಡ್ತಾರೆ. ನೋಡಿ ಸುತ್ತಮುತ್ತ ಎಲ್ಲ ಕಡೆ ನೋಡಿ ಸೇಮ್ ಟ್ರೈನ್ ಇದ್ದಂಗೆ ಇದೆ ಅಲ್ವಾ, ಆದರೆ ಮಾಡಿಬಿಟ್ಟಿರೋದು. ಇದು ಇಂಜಿನ್ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಇಂಜಿನು ಕೂಡ ಮಾಡಿಬಿಟ್ಟಿದ್ದಾರೆ. ಆದರೆ ಇಂಜಿನ್ ನಾನು ಕ್ಲಿಯರಾಗಿ ಫೋಟೋಸ್ ತೆಗೆದಿಲ್ಲ, ವೀಡಿಯೋಸ್ ಮಾಡ್ಕೊಂಡಿಲ್ಲ. ಆದರೆ ಇಂಜಿನಿಂದ ಹಿಡ್ದು ಎಲ್ಲನೂ ಟ್ರೈನಲ್ಲಿ ಏನೇನಿರುತ್ತೋ ಅದೇ ರೀತಿ ಮಾಡಿ ಇಲ್ಲೊಂದು ಬಿಟ್ಬಿಟ್ಟಿದ್ದಾರೆ. ಯಾರಾದರೂ ಶೂಟಿಂಗಿಗೆ ಕೇಳಿದ್ರೆ ಬಾಡಿಗೆ ಕೊಡ್ತಾರೆ. ಆಮೇಲೆ ಇಲ್ಲಿಂದ ಮತ್ತೆ ಹತ್ತೋದು ಯಾಕೆ ಅಂತ ಹೇಳಿ ನಾನು ಇಲ್ಲಿಂದನೇ ಏನು ಮಾಡಿದೆ, ಇಂಜಿನ್ ಒಳಗೆ ಹೋದೆ. ನನ್ನ ಲೈಫಲ್ಲಿ ಯಾವಾಗಲೂ ಟ್ರೈನ್ ಓಡಿಸೋ ಇಂಜಿನಲ್ಲಿ ಹೋಗಿಲ್ಲ. ಹಾಗಾಗಿ ಏನು ಮಾಡಿದೆ, ಇದೇ ಜಾಗಕ್ಕೆ ಫಸ್ಟ್ ನಾನು ಹೋದೆ. ನೋಡ್ತೀನಿ ಒಳಗೆ ಹೋಗಿ ಸೇಮ್ ಟ್ರೈನ್ ಹೇಗಿರುತ್ತೋ ಹಾಗೆ ಇದೆ. ಟ್ರೈನ್ ಒಳಗೆ ಇಂಜಿನು, ಆ ಟೈಮ್ ಇದು ವಿಜಿಲ್ ಹಾಕೋದು, ಆಮೇಲೆ ಏನೇನು ಸಿಸ್ಟಮ್ಸ್ ಇರುತ್ತೋ ಆ ಸಿಸ್ಟಮ್ಸ್ ಎಲ್ಲ ಇದರಲ್ಲಿದೆ. ಆ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ನಾನೇನು ಮಾಡಿದೆ, ಮತ್ತು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ಫೋಟೋ ತೆಕ್ಕೊಳ್ಳೋಕೆ ಇದು ಮಾಡಿದೆ. ಹಳೆ ಹಳೆ ಟ್ರೈನ್ ಬರ್ತಿತ್ತಲ್ಲ ಆ ಥರ ಇದು ಹಳೆ ಟ್ರೈನಿಂದಿದು. ಈಗ ಟ್ರೈನ್ ಬೇರೆ ರೀತಿ ಆಗಿದೆಯಾ, ಸ್ವಲ್ಪ ಆಗಿದೆ ಅಲ್ವಾ. ಹಾಗೆ ಈ ಕಡೆ ಫೋಟೋ ಎಲ್ಲ ತೆಕ್ಕೊಳ್ತಾರೆ ತುಂಬ ಜನ. ಶಾರುಖ್ ಖಾನ್, ಕಾಜಲ್ ಓಡಿ ಬಂದುಬಿಟ್ಟು ಕೈ ಕೊಡ್ತಾರಲ್ಲ, ಆ ಶೂಟಿಂಗು ಇಲ್ಲೇ ಆಗಿರೋದು. ಅದೂ ಇದೇ ಮಾಡ್ತಾರೆ, ಇಲ್ಲೇ ಇದು ಮಾಡ್ತಾರೆ. ದೀಪಿಕಾ ಪಡುಕೋಣೆ ಅನಿಸುತ್ತೆ, ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆದು. ಆ ಶೂಟಿಂಗೆಲ್ಲ ತುಂಬ ಶೂಟಿಂಗ್ ನಡೆದಿದೆ ಅಲ್ಲಿ, ಇದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಬಸ್ ಹತ್ತಿ ಬೇರೆ ಕಡೆ ಹೊರಡ್ತೀವಿ. ಇಲ್ಲಿಂದ ನಮ್ಮದು ನೆಕ್ಸ್ಟ್ ಪ್ರಯಾಣ ಎಲ್ಲಿ ಅಂದರೆ ಇದು ಯಾವ ಮೂವಿ ತೆಗೆದಿದ್ದಾರೆ ಅಂದರೆ
ಇದೆಲ್ಲ ನೀವು ಗೆಸ್ ಮಾಡ್ದಂಗೆ ಬಾಹುಬಲಿ ಮೂವಿ ಶೂಟ್ ಆಗಿದೆಯಲ್ಲ ಆ ಪ್ಲೇಸ್ ಇದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಾಹುಬಲಿ ಮೂವಿ ಶೂಟಿಂಗ್ ಆಗಿದ್ದು. ಇಲ್ಲಿಂದ ಬಾಹುಬಲಿಗೆ ಆ ಮೂವಿಗೆ ಏನೇನು ಯೂಸ್ ಮಾಡಿಕೊಂಡ್ರು ಅದೆಲ್ಲ ಒಂದು 30% 40% ಇರ್ಬೋದು ಅನಿಸುತ್ತೆ. ಮೇನು ಏನೇನಕ್ಕೆ ಯೂಸ್ ಆಯಿತೋ ಅದಿಲ್ಲೇ ಇದು ಮಾಡ್ಕೊಂಡಿದ್ದು, ಅಂದರೆ ಸೆಟ್ ಹಾಕ್ಕೊಂಡಿರೋದು ಅವರು. ಆ ಸೆಟ್ ತೆಗೆದೇ ಇಲ್ಲ, ಅವರು ಸೆಟ್ ಹಾಗೆ ಬಿಟ್ಬಿಟ್ಟಿದ್ದಾರೆ. ಇದೇ ಬಾಕ್ಲು ಬಾಹುಬಲಿದು ಎಂಥ ರಾಜ ಅದು ಇದಿರತ್ತಲ್ಲ, ಎಂಥ ಅದು ಮಹಲ್, ಅದರಿಂದು ಎಂಟ್ರೆನ್ಸ್ ಅದು ಹೇಗಿದೆ ನೋಡಿ. ಆ ಥರ ಇಲ್ಲಿ ಶೂಟಿಂಗ್ ನಡೀತಿದೆ. ಈ ಡ್ರಮ್ಮು ನಿಮಗೆ ಗೊತ್ತಿರುತ್ತಲ್ಲ, ಒಂದು ಬಾಹುಬಲಿಗೆ ಕಿರೀಟ ಇದು ಮಾಡಬೇಕು, ಟಾಕ್ ಟಾಕ್ ಅಂತ ಹೊಡಿತಿರ್ತಾರಲ್ಲ ಮ್ಯೂಸಿಕ್ಕು. ಇಲ್ಲೆಲ್ಲ ಸೈನ್ಯ ಅವರೆಲ್ಲ ನಿಂತಿರ್ತಾರಲ್ಲ, ಆ ಶೂಟಿಂಗ್ ಇಲ್ಲೇ ನಡೆದಿರೋದು. ಇದು ನೋಡ್ತಾ ಹೋಗಿ ನಿಮಗೆ ನೆನಪು ಬರುತ್ತೆ. ಇದರಲ್ಲಿ ನಾನು ಹೋಗಿದ ತಕ್ಷಣ ಇಲ್ಲಿ ಈ ಶೂಟಿಂಗ್ ನಡೆದಿದೆ, ಇಲ್ಲಿ ಈ ಶೂಟಿಂಗ್ ನಡೆದಿದೆ, ಅಲ್ಲಿ ಈ ಶೂಟಿಂಗ್ ಅಂದರೆ ನೆನಪು ಬರ್ತಾನೆ ಇತ್ತು. ಅಲ್ಲಿ ಎಲ್ಲೆಲ್ಲಿ ಏನೇನು ಶೂಟ್ ಮಾಡಿದಾರೋ ಅದು ನೀಟಾಗಿ ನೆನಪು ಬರ್ತಾಯಿತ್ತು ನಮಗೆ, ಅಷ್ಟು ನೀಟಾಗಿದೆ. ನಿಮಗೆ ಮುಂದೆ ಇನ್ನೊಂದು ಅಂದರೆ ಬಾಹುಬಲಿ ಸೆಕೆಂಡ್ ಪಾರ್ಟ್ ಹೇಗೆ ಬಂತೋ ಹಾಗೆ ನನ್ನ ಬ್ಲಾಗು ಕೂಡ ಸೆಕೆಂಡ್ ಪಾರ್ಟ್ ಬರುತ್ತೆ, ಕಾಯ್ತಾ ಇರಿ ನೀವು. ಆ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಫುಲ್ ಬಾಹುಬಲಿ ಫಿಲಮ್ ಶೂಟಿಂಗ್ ಹೇಗೆ ಅಂದರೆ ಯಾವ್ಯಾವ ಜಾಗದಲ್ಲಿ ಏನೇನು ನಡೆದಿದೆ ಅಂತ ನೆನಪು ಮಾಡ್ತೀನಿ ನಿಮ್ಗೆ ನೋಡಿ ಬೇಕಾದರೆ. ಆ ಥರ ಇದೆ. ಆಮೇಲೆ ಇದೇನಾದರೂ ನಿಮಗೆ ಇಷ್ಟ ಆದರೆ ಬೆಲ್ ಬಟನ್ ಇದು ಮಾಡ್ಕೊಳ್ಳಿ, ಯಾಕಂದರೆ ಇನ್ನೊಂದು ಸತಿ ನಾನು ಏನಾದರೂ ಇದು ಬಾಹುಬಲಿ 2 ಹೇಗೆ ಬಂತೋ ಹಾಗೆ ನನ್ನ ಬ್ಲಾಗು ಕೂಡ ಇದು ರಾಮೋಜಿ ಸಿಟಿ ಪಾರ್ಟ್ 2 ಅಂತ ಹಾಕಿದಾಗ ನಿಮಗೆ ನೋಡೋಕ್ಕೆ ಮೆಮೊರಿ ಇರುತ್ತೆ, ಅಂದರೆ ಬೇಗ ಗೊತ್ತಾಗತ್ತೆ ಬಂದಿದ್ದ ತಕ್ಷಣ. ಹಾಗಾಗಿ ಬೆಲ್ ಬಟನ್ ಇದು ಮಾಡಿ. ಇದು ಸೈನ್ಯದವರು. ನಾನು ವಾರ್ ಮಾಡೋಕ್ಕೆ ಹೋಗಿದ್ದೆ, ಹಾಗಾಗಿ ಫೋಟೋ ತೆಕ್ಕೊಂಡೆ ಅಲ್ಲಿ ನಾನು ವಾರಿಗೆ ರೆಡಿ ಇದ್ದೀನಿ ಅಂತ. ಆದರೆ ಏನು ಮಾಡೋದು, ಶೂಟಿಂಗ್ ಮುಗ್ದೋಗ್ಬಿಟ್ಟಿತ್ತು, ಹಾಗಾಗಿ ನಾನು ವಾರ್ ಮಾಡೋಕ್ಕೆ ತೊಗೊಂಡಿಲ್ಲ ಅವರು. ಇದೆಲ್ಲ ನೀವು ಸ್ಟೋರೀಸ್ ನೋಡಬೇಕಲ್ವ, ಆಮೇಲೆ ರಾಮೋಜಿ ಸಿಟಿಲಿ ಇನ್ನೂ ಏನೇನಿದೆ ಅಂತ ನೋಡಬೇಕಲ್ವ. ವಾಚ್ ಮಾಡಿ, ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.